ಎಲ್ಲಿದ್ದಾನೋ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಮುರಿದೋಯ್ತು, ಏನ್ ಮಾಡೋದು? ಇಲ್ಲೇ ರೋಡ್ ಪಕ್ಕದಲ್ಲಿ ಇಟ್ಬಿಡು. ಒಂದ್ ನಿಮಿಷ ಬನ್ನಿ ಬನ್ನಿ. ಏನು ಯಾವ್ದಾದ್ರು ದೇವಸ್ಥಾನದ ಹತ್ರ ಇರುವಂತ ಮರನೇ ನೋಡ್ಬೇಕು. ಆಲದ ಮರ ಅಥವಾ ಅರಳಿ ಮರ ದೇವಸ್ಥಾನದ ಹತ್ರ. ಆದರೆ ಕತೆ ಮುಂದುವರಿಯೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ. ಈ ಥರ ಫ್ರೇಮ್ಗಳಿಗೆ ಯಾವತ್ತಾದ್ರೂ ಪೂಜೆ ಮಾಡಿದ್ರಾ? ಅಥವಾ ಮಳೆಗಳು, ರಟ್ಟು, ಗ್ಲಾಸು, ಮೆಟ್ಟಲ್ಲು ಪೂಜೆ ಮಾಡಿದ್ರಾ? ನಾವು ಮನೆ ಶಿಫ್ಟ್ ಮಾಡ್ತಾ ಇದೀವಿ. ನಮ್ಮ ಮನೇಲೂ ಹಳೆ ಹೊಸ ಮನೇಲಿ ಇಡಬಾರ್ದಂತೆ, ಅದಕ್ಕೆ ನಾನು ಜಾಗ ಹುಡುಕ್ತಾ ಇದ್ದೀನಿ. ಇವರು ಸಿಕ್ಕಾಕೊಂಡ್ರು ಸಾವಿರಾರು ಮರಗಳು ನೆಟ್ಟಿರೋ ಕಲ್ಪನಾ ಮೇಡಮ್ ಹತ್ರ. ಇಲ್ಲೇ ಇದೆಯಲ್ಲ ಮರ, ಇಲ್ಲೇ ಇಟ್ಬಿಡೋಣ. ಬಂದು ಎಲ್ಲೋ ಇಟ್ಬಿಟ್ಟು ತಿರುಗಿ ನೋಡ್ಬಿಡ್ತಾನೆ ಹೋಗ್ಬಿಟ್ರೆ ದೇವ್ರು ಮೆಚ್ತಾನ? ನೋಡಿ ಹೇಗೆ ಭಿನ್ನ ಆಗಿದೆ. ಈಗ ಸದ್ಯಕ್ಕೆ ನಿಮ್ಮ ತ್ರಿರವಕ್ಕೆ ಏನು ಪರಿಹಾರ ಅಂತಂದ್ರೆ, ನ್ಯಾಯವಾಗಿ ದೇವರು ಎಲ್ಲ ಕಡೆ ಎಲ್ಲದರಲ್ಲೂ ಇದ್ದಾರೆ. ಆದರೆ ನಾವು ಪೂಜೆ ಮಾಡಿರೋದು ಈ ಗ್ಲಾಸ್ ಆಗಲಿ ಫ್ರೇಮ್ ಆಗಲಿ ಅಲ್ಲ ಅಲ್ವಾ? ಶೋಭಾ ಭಟ್, ನಾಗರಬಾವಿಯ ದೊಡ್ಡ ಪರಿಸರ ಪ್ರೇಮಿಯ ಉಪಾಯ ನೋಡಿ. ಈ ಥರ ಪೇಪರ್ ಇರೋದನ್ನು ಈಗ ನಾವು ಯಾವ ದೇವರದ್ದು ಇದು ಮಾಡ್ತೀವೋ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿಬಿಟ್ಟು ನಮ್ಮ ಮನೆಯಲ್ಲೇ ಒಂದು ನೀರಲ್ಲಿ ಹಾಕಿಟ್ರೆ ಅದು ಕರಗುತ್ತೆ. ಕರಗಿದಾಗ ಅದನ್ನೊಂದು ಗಿಡಕ್ಕೆ ಹಾಕಿದರೆ ಅಗತ್ಯ ಇರುವಷ್ಟೇ ನಾವು ತೆಗೆದುಕೊಂಡು ಇಟ್ಕೊಳ್ಳೋದು. ನಾವು ಯಾವುದೇ ಗೃಹ ಪ್ರವೇಶ ಇತ್ಯಾದಿ ಸಮಾರಂಭಕ್ಕೆ ನಾವು ದೇವರ ಫೋಟೋಗಳನ್ನು ಉಡುಗೊರೆ ಕೊಡೋದರ ಬದಲು ಯಾವುದೋ ಪುಸ್ತಕವ ಇನ್ನೇನಾದರೂ ಉಪಯೋಗವಾಗುವಂತಹ ವಸ್ತುಗಳನ್ನೇ ಕೊಡುವುದನ್ನು ನಾವೆಲ್ಲರೂ ರೂಢಿ ಮಾಡಿಕೊಂಡ್ರೆ ಇದನ್ನು ವಿಸರ್ಜನೆ ಮಾಡುವ ಈ ತೊಂದರೆಗಳೇನಾಗ್ತಾ ಇವೆ ಅದು ಕಡಿಮೆ ಆಗುತ್ತೆ. ಇನ್ನು ಉಳಿದ ಇದು ರಟ್ಟಿರ್ಬೋದು, ಮೆಟಲ್ ಇರ್ಬೋದು, ಮೆಟಲ್ ಫ್ರೇಮ್ ಇರ್ಬೋದು, ಗ್ಲಾಸು, ಇದನ್ನೆಲ್ಲ ನಾವು ರೀಸೈಕ್ಲಿಗೆ ಕಳಿಸ್ಬೋದು. ಮನೆಯಲ್ಲಿ ಚಾಕು, ಸ್ಟೀಲ್ ಸ್ಕೇಲು, ಕಟಿಂಗ್ ಪ್ಲೇಯರು ಇದ್ಯಾವುದು ಇಲ್ವೇ ಇಲ್ಲ, ಮನೇಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಹತ್ತಿರದಲ್ಲಿರೋ ಫೋಟೋ ಅಂಗಡಿಗೆ ಹೋಗಿ ಅವರಿಗೆ ಹೇಳಿದರೆ ಅವರು ಬಿಚ್ಚಿ ಕೊಡ್ತಾರೆ. ಅದರಿಂದ ಮತ್ತೆ ಅವರು ಏನು ಮಾಡ್ಬೋದು ಅಂತಂದರೆ, ಈ ಗ್ಲಾಸು ಅಥವಾ ಈ ಫ್ರೇಮುಗಳು ಅವರಿಗೆ ಇನ್ನೊಂದು ಫೋಟೋಕ್ಕೆ ಉಪಯೋಗ ಆಗೋದಾದರೆ ಅವರು ಅದನ್ನು ಬಳಸ್ತಾರೆ. ಮಿಕ್ಕಿದ್ದೇನಿದೆ ಅದನ್ನು ಮಾತ್ರ ರೀಸೈಕ್ಲಿಗೆ ನಾವು ಕಳಿಸಿದ್ರೆ ಆಯಿತು. ತುಂಬ ಜನರಲ್ಲಿ ಒಂದು ನಂಬಿಕೆ ಇದೆ, ಇದು ಫೋಟೋಗಳನ್ನು ನೀರಿಗೆ ಬಿಡಬೇಕು ಅಂತ. ಹಾಗಂದ್ಕೊಂಡು ನಾವು ಜಲಮೂಲಗಳು, ನದಿ ಆಗಿರ್ಬೋದು, ಕೆರೆ, ಆ ಥರದ ಇದರಲ್ಲಿ ನಾವು ಇದನ್ನು ಬಿಟ್ಟರೆ, ಇದೇ ರೀತಿಯಾಗಿ ಬಿಟ್ಟರೆ ಇದರಲ್ಲಿ ನೋಡಿ ಈ ಥರದ ಮೆಟಲ್ ಇದೆ, ಈ ಥರ ಮೊಳೆಗಳಿದೆ, ಗ್ಲಾಸು, ಇದೆಲ್ಲ ತುಂಡಾಗಿ ಇದೆಲ್ಲ ಚುಚ್ಚಿ ಜಲಚರಗಳಿಗೆ, ಮಾನವರಿಗೆ ಎಲ್ಲರಿಗೂ ಕೂಡ ತೊಂದರೆಯಾಗೋ ಇದಿದೆ. ಹಾಗಾಗಿ ಯಾವುದೇ ಜಲಮೂಲಕ್ಕೆ ಇದನ್ನು ವಿಸರ್ಜನೆ ಮಾಡಬಾರ್ದು. ಇನ್ನು ಕರಗದೇ ಇರೋ ಮೆಟೀರಿಯಲಲ್ಲಿರೋ ಫೋಟೋ ಮಾತ್ರ ಪ್ರಾಬ್ಲಮ್. ಬೆಂಗಳೂರಲ್ಲಿ ಒಂದು 2-3 ಕಡೆ ಮಾತ್ರ ಕಲೆಕ್ಷನ್ ಡ್ರೈವ್ ನಡೆಯುತ್ತೆ. ಇಲ್ಲಿ ವಾಲಂಟಿಯರ್ಸ್ ಅಂದರೆ ಅವ್ರು ಬೇರೆ ಕೆಲಸ ಜೊತೆಗೆ ಇಲ್ಲಿ ಡಿಸ್ಮ್ಯಾಂಟಲ್ ಕೆಲಸ ಮಾಡೋಕ್ಕೆ ಬರ್ತಾರೆ. ಸುಮ್ಮನೆ ಬಂದು ಡಂಪ್ ಮಾಡೋ ಬದಲು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇದು ರಿಯಲ್ ಪ್ರಾಬ್ಲಮ್. ಸ್ಟೇ ಟ್ಯೂನ್ಡ್ ಫಾರ್ ಮುಂದಿನ ಭಾಗ ಆ್ಯಂಡ್ ಇನ್ನೊಂದು ಉಪಾಯ. ಮೇಲೆ ನಾನು ಕಟ್ಟೆ ಮೇಲೆ ರೆಡಿ ಇದಾವೆ ಅನ್ಕೊಂಡಿದ್ದೆ ಕ್ಲೀನಾಗಿ. ತುಂಬಾ ಇತ್ತು ಅಲ್ಲಿ, ಸುಮ್ಮನೆ ತಗೊಂಡು ಹೋಗೋದು.